ಮಾಡ್ಕೊಳ್ಳಿ. ಸ್ಟ್ಯಾಂಡ್ ಥ್ರೆಡ್ ಟ್ವಿಸ್ಟ್ ಮಾಡಿ ಓಪನ್. ನೋ, ಓಪನ್ ಮಾಡಿಲ್ಲ ನೀವು. ಟ್ವಿಸ್ಟ್ ಮಾಡಿ. ನೋ, ಟ್ವಿಸ್ಟ್ ಮಾಡಿ ಓಪನ್. ಫಸ್ಟಿಂದ ಬಾಯಲ್ಲಿ ಇಟ್ಕೊಳ್ಳಿ. ನನ್ನ ಕೈ ನೋಡಿ, ಓನ್ಲಿ 2 ಫಿಂಗರ್ಸ್, ಟ್ವಿಸ್ಟ್, ಸ್ಟಾಪ್. ಈ ಬೆರಳು ಟ್ವಿಸ್ಟಿಂಗ್. ಎಸ್. ಈಗ ಬರ್ತದೆ ಓಕೆ ಬಂತು. ಹಾಗೇನೆ ಪ್ರಾಕ್ಟೀಸ್ ಮಾಡಿ. ಬಟ್ ಏನಂತ ಹೇಳಿದ್ರೆ ನೀವು ಹಿಂಗ್ ಮಾಡಬೇಕು. ಹಿಂಗ್ ಮಾಡ್ತಾ ಇದ್ದೀರ, ಹಿಂಗೆ ತುಂಬ ಹಾರ್ಡಾಗಿ ಮಾಡಬಾರ್ದು, ಫ್ರೀಯಾಗಿ. ಜಸ್ಟ್ ಇಷ್ಟೇ ಮೂಮೆಂಟ್, ಇಷ್ಟೇ. ಗೊತ್ತಾಗ್ತಾ ಇದೆಯಾ? ಮಾಡಿ. ಇದು ಎಷ್ಟಿರುತ್ತೋ ಅಷ್ಟು ಒಳ್ಳೆಯದು. ಅದನ್ನು ನೀವು ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು. ಎಸ್. ಈಗ ಎಸ್ ನೋಡಿ ಬಂತಾ? ಇದು ಯೂಸ್ ಮಾಡ್ಕೋಬೇಕು. ಇದು ನಿಮಗೆ ಈಗ ಬರುತ್ತೆ ನಿಮಗೆ. ಕರೆಕ್ಟಾ? ಇದು ಮೂಮೆಂಟ್ ಆದ್ರೇ ಇದು ನಿಮಗೆ ಇಲ್ಲಿ ಕಟ್ ಆಗೋದು. ಇದು ಮೂಮೆಂಟ್ ಆದ್ರೇ ಇದು ಕಟ್ ಆಗೋದು. ಯಾಕಂದ್ರೆ ಇದು ಆಲ್ರೆಡಿ ಟ್ವಿಸ್ಟ್ ಮಾಡಿರ್ತೀರಾ. ಸಪೋರ್ಟಿಂಗ್ ಬೇಕಲ್ಲ. ಸಪೋರ್ಟಿಂಗ್ ಇಲ್ಲ ಅಂದ್ರೆ ಹೆಂಗೆ ಕಟ್ ಆಗುತ್ತೆ? ಈಗ ಒಂದು ಬೆರಳಲ್ಲಿ ನಾವು ಕಟ್ ಮಾಡೋಕ್ಕಾಗುತ್ತೆ ಕತ್ರಿ ಇಟ್ಕೊಂಡು. ಇದೆರಡು ಬೇಕು ತಾನೆ? ಅದಕ್ಕೆ ಇದೊಂದು ಫಿಂಗರ್ಸು ಎರಡೂ ಮ್ಯಾಚ್ ಆದರೆ ಮಾತ್ರ ನಮಗೆ ಥ್ರೆಡ್ ಕಟ್ ಆಗೋದು. ಓಕೆನಾ? ಈಗ 100% ಬರುತ್ತೆ. ಇಡಿ. ಇದು ಸ್ವಲ್ಪ ಓಪನ್. ಈ ಕೈ ಇನ್ನೊಂದು ಸ್ವಲ್ಪ ಆ ಥರ ಬರಬೇಕಂದ್ರೆ ನಿಮಗೆ ಇನ್ನೊಂದು ರೌಂಡ್ ಸುಟ್ಕೋಬೋದು. ಎಸ್. ಈಗ ಮೂಮೆಂಟು ಬಂತು. ಓಕೆ ನೈಸ್. ಓಕೆ ಬಂತು. ಸ್ವಲ್ಪ ಎಷ್ಟು ಮೂವ್ ಆಗುತ್ತೋ ಅಷ್ಟು. ಎಸ್. ಓಕೆ ಗುಡ್. ಒಂದೇಲೇ ಇಷ್ಟು ಹೆಲ್ದಿ ಕಲ್ತ್ಕೊಂಡ್ಬಿಟ್ರಲ್ಲ, ನೈಸ್. ಇದೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ತುಂಬ ಬೆರಳು ತೊಗೋಬಾರ್ದು. ಓನ್ಲಿ 3 ಫಿಂಗರ್ಸ್ ಮಾತ್ರ. ಅದು ಇಲ್ಲಿಗಿರಬಾರ್ದು, ಓನ್ಲಿ ಇಲ್ಲಿಗೆ ಮಾತ್ರ ಇರಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಾಯ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ನಮಗೆಲ್ಲ ಗಾಯ ಆಗಿದೆ. ಆಮೇಲೆ ಸೆಟ್ ಆಗುತ್ತೆ. ಇದು ತುಂಬ ಕಮ್ಮಿ ಇರಬಾರ್ದು, ಮ್ಯಾಕ್ಸಿಮಮ್ ಸೆಂಟರ್. ಓಕೆನಾ? ಇದು ಜಾಸ್ತಿ ಇದ್ದರೆ ಮಾತ್ರ ಟ್ವಿಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಇದರಲ್ಲೇ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ. ಈಗ ಇಟ್ಕೊಳ್ಳಿ. ಈ 2 ಮಧ್ಯೆ ಬರಬೇಕು, ಟ್ವಿಸ್ಟ್ ಮಾಡಬೇಕು. ಇವಾಗ ಇದು ಮೂವ್ ಮಾಡಿ. ಎಸ್. ಗುಡ್. ಅರ್ಥ ಆಯ್ತಾ? ಇಲ್ಲಿ ಬಾಯಲ್ಲಿ ಮುಂದೆ ಇಟ್ಕೋಬಾರ್ದು. ಏನಂತಾರೆ ಅದನ್ನು? ದಂತ, ದವಡೆ ಅಲ್ಲಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಾ? ಮುಂದೆ ಇಟ್ಕೊಂಡ್ರೆ ನಮಗೆ ಬ್ಯಾಲೆನ್ಸ್ ಬರಲ್ಲ. ಎಸ್. ಗುಡ್. ವೆರಿ ನೈಸ್. ಸ್ವಲ್ಪ ಫ್ರೀಯಾಗಿರಲಿ ಕೈ, ಸ್ವಲ್ಪ ಫ್ರೀಯಾಗಿ. ಎಸ್. ಫ್ರೀಯಾಗಿ, ತುಂಬ ಒಂಥರ ಇಟ್ಕೋಬಾರ್ದು. ಬಾಡಿನ ಫ್ರೀಯಾಗಿ ಬಿಡಬೇಕು. ನೀವೆಷ್ಟು ಫ್ರೀಯಾಗಿ ಕಲಿತೀರೋ ಅಷ್ಟು ಫ್ರೀಯಾಗಿ ಐಬ್ರೋ ಶೇಪೆಲ್ಲ ನೀಟಾಗಿ ಬರುತ್ತೆ. ಓಕೆ. ಇದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದೆಲ್ಲೂ ಲಾಸ್ಟಲ್ಲಿ ಕೊಡ್ತಾರೆ ಐಬ್ರೋ ಎಲ್ಲ ಮಾಡೋದೆಲ್ಲ. ಬಟ್ ತುಂಬ ನಮಗೆ ಈಸಿಯಾಗಿರುತ್ತೆ. ಕಲಿಯೋರಿಗೆ ಸ್ವಲ್ಪ ಕಷ್ಟ ಇರೋದ್ರಿಂದ ನಾನು ಸ್ಟಾರ್ಟಿಂಗಿಂದನೇ ನಿಮಗೆ